ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕನಾಗಿದ್ದೆ. ಆವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆವತ್ತಿನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಜಾರ್ಜ್ ಅವರು ಎಲ್ಲರೂ ಸಹ ಒಂದು ಗುದ್ಲಿ ಪೂಜೆ ಮಾಡ್ತೀವಿ ಸಭಾಧ್ಯಕ್ಷರೇ. ಗುದ್ಲಿ ಪೂಜೆ ಮುಗಿಸಿ ನಾನು ಹೊರಟಿರ್ತೀನಿ, ನಾವೆಲ್ಲರೂ ಹೊರಟಿರ್ತೀವಿ. ಹೊರಟ ಮೇಲೆ ಕಾರ್ಯಕರ್ತರು ಒಂದು ಗಲಾಟೆ ಆಗತ್ತೆ. ಆ ಗಲಾಟಿನಲ್ಲಿ ಅವರವರೇ ಕೌಂಟರ್ ಕಂಪ್ಲೇಂಟ್ಗಳು ಕೊಟ್ಕೊಳ್ತಾರೆ. ಅಲ್ಲಿಗೆ ನಿಂತೋಯ್ತದು. ಅವತ್ತು ಅದು ಮುಗೀತು, ಅದ್ರ ಪಾಡಿಗೆ ಅದು ಕೇಸ್ ನಡೀತಾ ಇದೆ, ಕೇಸ್ ಚಾರ್ಜ್ ಆಗಿದೆ. ಮೊನ್ನೆ ನನ್ನ ಮೇಲೆ ಅದನ್ನು ಸೇರಿಸಿ ಶಾಸಕರು ಅವತ್ತು ಅಲ್ಲಿದ್ದರು ಅಂತೇಳಿ ಒಂದು SIT ಕಂಪ್ಲೇಂಟ್ ಕೊಟ್ಟು ಮೊನ್ನೆ ಹೊಸದಾಗಿ FIR ಮಾಡ್ತಾರೆ. 2017ನೇ ಇಸ್ವಿ ಕೇಸ್. ಮುಖ್ಯಮಂತ್ರಿಗಳು ಇದ್ದಂಥ ಸ್ಥಳ, ಆವತ್ತಿನ ಮುಖ್ಯಮಂತ್ರಿ ನನಗೆ FIR SITನಲ್ಲಿ ಅದನ್ನು ವಾದ ಮಾಡೋದಕ್ಕೆ ದೊಡ್ಡ ಇವತ್ತು ಬೆಂಗಳೂರಿನಲ್ಲಿ ಬಹಳ ಹೆಸರು ಮಾಡತಕ್ಕಂಥ ಲಾಯರ್ ಬಂದು ವಾದ ಮಾಡ್ತಾರೆ, ನನಗೆ ಬೇಲ್ ಕೊಡಬೇಡ್ರಿ ಅಂತ. ಇದು ಒಂದು ಘಟನೆ. ಇನ್ನೊಂದು ಘಟನೆ, ರಾಜಕಾಲುವೆ ಮೇಲೆ ಒಂದು ಗುಡಿಸಲುಗಳು ಹಾಕಿರ್ತಾರೆ. ಆ ಗುಡಿಸಲುಗಳನ್ನ ತೆರವು ಮಾಡಿಸೋದಕ್ಕೆ ಹೈಕೋರ್ಟ್ ಆದೇಶದ ಮೇಲ್ಗಡೆ BBMP ಅಧಿಕಾರಿಗಳು ಬರ್ತಾರೆ. ಏಕಾಏಕಿ ಒಂದು 50-60 ಗುಡಿಸಲಿದ್ರೆ ಹೊಡೆದಾಗ್ತಾ ಇರ್ತಾರೆ ಬಂದು ರಾಜಕಾಲುವೆ ಮೇಲೆ. ಎಲ್ಲರೂ ಫೋನ್ ಮಾಡಿದಾಗ ನಾನು ಓಡೋಗ್ತೀನಿ, ಯಾಕಂದ್ರೆ ನನ್ನ ಮತದಾರರವರು. ನಾನೋಗಿ ಏನಾಯ್ತು ಅಂತ ಕೇಳಿದಾಗ ಒಂದು ಹೆಣ್ಣು ಮಗಳು ಬಂದು ಹಣ ಕಾಪಾಡಿ ಅಂತ ಕಾಲಿಡ್ಕೊಂತಾರೆ. ಕಾಲಿಡ್ಕೊಳ್ಳೋದು ಒಂದು ಫೋಟೋ ಸಿಗತ್ತೆ. ರಾತ್ರಿ 2 ಗಂಟೆಗೆ ಆ ಹೆಣ್ಣು ಮಗಳನ್ನ ನಾನು ಒದ್ದಿದ್ದೀನಿ, ಒದ್ದಿದ್ದೀನಿ, ಹಲ್ಲೆ ಮಾಡಿದ್ದೀನಿ, ಮತ್ತೆ ಜಾತಿ ನಿಂದನೆ ಮಾಡಿದ್ದೀನಿ ಅಂತ ರಾತ್ರಿ 2 ಗಂಟೆಗೆ FIR ಹಾಕ್ತಾರೆ. 2 ಗಂಟೆ FIR ಹಾಕಿ ಬೆಳಗ್ಗೆಗೆ ಅರೆಸ್ಟ್ ಮಾಡಿ ಅಂತ ಕೋರ್ಟ್ ಕಳಿಸ್ತಾರೆ. ಅದನ್ನ ವಾದ ಮಾಡೋದಕ್ಕೆ ಆ ಹೆಣ್ಣು ಮಗಳ ಪರವಾಗಿ 6 ದಿನ ಒಬ್ರು ಲಾಯರ್ ಅವ್ರು ಒಂದು ದಿನಕ್ಕೆ ಬಂದು ವಾದ ಮಾಡಕ್ 10 ಲಕ್ಷ. ಈಗ 6 ದಿನ ಬಂದು ವಾದ ಮಾಡ್ತಾರೆ ನನಗೆ ಅರೆಸ್ಟ್ ಮಾಡಿ ಅಂತ. ಜಡ್ಜ್ ಕೇಳ್ತಾ ಇದ್ದಾರೆ, ಮುನಿರತ್ನ ಪಾತ್ರ ಏನು? ಮುನಿರತ್ನ ಹೇಳಿದಾನ? ಮುನಿರತ್ನ ಅಲ್ಲಿ ಒದ್ದಿದಾನ? ಏನಾದ್ರೂ ಕೊಡ್ರಿ. ಏನೂ ಇಲ್ಲ. ಮುನಿರತ್ನ ಜೈಲಿಗೆ ಕಳಿಸಿ. ಒಂದು ನಿಮಿಷ ಅಂದ್ರೆ ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂದ್ರೆ, ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ, ಯಾವುದೇ ಕಾರಣಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಯಾರು ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ನನ್ನ ಜಾಗದಲ್ಲಿ ನೀವು ಇದ್ದು ಅನುಭವಿಸ್ರಿ, ನಿಮ್ಗೆ ಗೊತ್ತಾಗತ್ತೆ. ನೀವು ಒಂದು MLA ಸರ್ಕಾರಕ್ಕೆ ಅಪಾದನೆ ಮಾಡಕ್ಕೆ ನೀವು ಒಕ್ಕಲಕ್ಕೆ ಒಬ್ಬ MLA ಯೋಚನೆ ಮಾಡ್ರಿ. ನಾಳೆ ಮಾಹಿತಿನ ಕರೆಕ್ಟ್ ಆಗಿ ಬರ್ಬೋದು. ನಿಮ್ಗೆ ತಪ್ಪಿದ್ದಲ್ಲ ಅಪಾದನೆ ಆರೋಪಗಳು ಕೇಳಕ್ಕೆ ರೆಡಿ ಇಲ್ಲ. ಕಂಪ್ಲೇಂಟ್ ನಿಮ್ಗೂ ತಪ್ಪಿದ್ದಲ್ಲ, ಇದು ಬರ್ದಿಟ್ಕೊಂಡ್ಬಿಡ್ರಿ. ಇದು ಕಾಲಚಕ್ರ. ಇದು ಇವತ್ತು ನೀವು 2017 ಇಸ್ವಿ ನನ್ನ ಮೇಲೆ ಆಗ್ತಾ ಇದ್ದಾರೆ ಕೇಸು. 2017 ನಾನೊಬ್ಬ ಕಾಂಗ್ರೆಸ್ ಶಾಸಕ. ಆಯ್ತು, ನೀವು ಮಾತಾಡ ಹೋಮ್ ಮಿನಿಸ್ಟರ್ ಬರ್ಲಿ. ಇವರು ಯಾವ ಹೋಮ್ ಮಿನಿಸ್ಟರ್ ಬರ್ಲಿ ಅಲ್ಲ, ಯಾಕೆ ಮಾಡ್ತೀರಿ? ಹೇಳೋದು ನಾನ್ ಕೇಳ್ತಾ ಮಾಡ್ಕೊಳ್ತಾ ಇರೋದು ಯಾಕೆ? ಒಂದು ಒಂದು ಕಾರಣಕ್ಕೆ ಅವ್ರು ಬಂದು ಕಾಲು ಹಿಡ್ಕೊಂಡು ಕಣ್ಣೀರ್ ಹಾಕಿದ್ರೆ ಒದ್ದಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಅಟ್ರಾಸಿಟಿ ಆಗ್ತಾರೆ. ತಾವು ಹೇಳಿದ್ದೀರಿ, ಗೃಹ ಸಚಿವರು ಬರ್ತಾರೆ, ಉತ್ತರ ಕೊಡ್ತಾರೆ. 7 ವರ್ಷದ ಕಂಪ್ಲೇಂಟ್ ನಾನು ಇಲ್ಲದೆ ಇರೋ ಜಾಗದಲ್ಲಿ. ಆಯ್ತು, ಬರ್ಲಿ, ಒಂದು ಸ್ಲಮ್ ನಾನು ಮಾತಾಡಿದ ಹೇಳಿದಿರಲ್ಲ. ಕೂತ್ಕೊಳ್ಳಿ, ಗಜಾನಂದ ಅವ್ರೆ, ಬೇಗ ಬೇಗ ಮಾತಾಡಿ ಸರ್. ಇದು ನೋಡಿ, ಜನರಲ್ ವಿಚಾರ ತೆಂಗಿನಕಾಯಿ ಸಿಪಿಐ ಅವರು ಬಡಿಗೇರಿನಂತ ಅಮಾಯಕ ಕುಟುಂಬ. ಒಂದೂ ತಪ್ಪು ಮಾಡಿಲ್ಲ, ಅವ್ನು ಏನೂ ತಪ್ಪು ಮಾಡಿಲ್ಲ. 15 ಎಕರೆ ಜಮೀನ ಬಿಜಾಪುರ ಜಿಲ್ಲಾದಾಗ ತಗೊಂಡಿದ್ದಾರೆ. ಅದಕ್ಕೊಬ್ಬ ಮೀಡಿಯೇಟರ್ ನನಗೆ ಕಮಿಷನ್ ಕೊಡುತ್ತ ಅವ್ರ ಮನೆಗೆ ಹೋಗ್ಯಾರ. ಅವರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು. ಆ ಸಿಪಿಐ ಅವ್ರನ್ನ ಕರೆಸಿ 10 ಸಲ ಅವ್ರನ್ನ ಮ್ಯಾಗಿನ ಬರೆದು ಟಾರ್ಚರ್ ಮಾಡ್ಯಾರ. ಮತ್ತು ಅವ್ರ ಮರುದಿವ್ಸ ನಾವು ಕೊಡಂಗಿಲ್ಲ, ನಾವು ನಮ್ಮಂತಕ್ಕೆಲ್ಲ ಪೇಪರ್ ಅದಾವ, ನಾವ್ಯಾಕೆ ಕೊಡ್ಬೇಕು ಕಮಿಷನ್ ಅಂತ ಹೇಳ್ಯಾರ ಕಮಿಷನ್. ಆಗ ಸಿಪಿಐನ ಅವ್ರನ್ನ ಕಳಿಸಿ ಅವ್ರ ಮನೆಗೆ ಹೋಗಿ ಅವಾಚ್ಯ ಶಬ್ದಗಳನ್ನು ಬೈದು ಹೆಣ್ಮಕ್ಳನ್ನ ಬಡದು FIR ಇವ್ರ ಮ್ಯಾಗ ಮಾಡ್ಯಾರ. ಯಾರು ಬಡ್ಸ್ಕೊಂಡಿದ್ದಾರಲ್ಲ, ಯಾರು ಮನೆಗೆ ಬಂದು ಬಡ್ದಿದ್ದಾರಲ್ಲ, ಆ ಬಡ್ಸ್ಕೊಂಡವ್ರ ಮ್ಯಾಗ FIR ಮಾಡಿ ಜೈಲ್ಗೆ ಹಾಕ್ಯಾರ. 15 ದಿವಸ ಆಯ್ತು. ನಾ ಹೋಮ್ ಮಿನಿಸ್ಟರ್ಗೂ ಮನೆ ಚೀಟಿ ಕೊಟ್ಟೇನೆ. 15 ದಿವಸ ಜೈಲ್ದಾಗದಾನ್ರಿ ಅಮಾಯಕ. ಒಂದು ಹಳ್ಳಿ ಒಳಗೆ ಒಂದು ಬಡಿಗಾರ ಮನೆ ಇರ್ತದ, ಯಾರು ಬೆಂಬಲಕ್ಕೂ ಇರಂಗಿಲ್ಲ. ಅಂಥವ್ರಿಗೆ ಈ ರೀತಿ ಸುಳ್ಳು ಕೇಸ್ಗಳನ್ನು ದಾಖಲಿಸಿ ಇವರು ಪೊಲೀಸರು ಹಿಂಗೆ ಮಾಡ್ತಾ ಇದ್ರೆ ಅವ್ರ ಅಮಾಯಕರು ಬದುಕಬೇಕು ಹೆಂಗೆ ಅನ್ನುವಂಥದ್ದನ್ನು ತಾವು ಆಲೋಚನೆ ಮಾಡ್ರಿ. ನಾನು ವಿನಂತಿ ಮಾಡ್ಕೋತೀನಿ ಅವ್ರಿಗೆ, ಸರ್ಕಾರ ವತಿಯಿಂದ ಅದು ಏನು ಘಟನೆ ಅಂತ ಕೇಳ್ಕೊಳ್ರಿ. ಅದು ಸತ್ಯ ಇದ್ರೆ ಅವ್ನಿಗೆ ಶಿಕ್ಷೆ ಆಗಲಿ. ಜೈಲ್ದಾಗ 15 ದಿವಸ. ಮನೆ ಅಧ್ಯಕ್ಷರೇ, ಒಂದು ಮಿನಿಟ್ ಆಗಲೇ ಮಾತಾಡಿದ್ದೀನಿ. 2 ಡಾಕ್ಯುಮೆಂಟ್ ಅಷ್ಟೇ ನಿಮಗೆ ಹೇಳಬೇಕಾಗಿದೆ. ಏನ್ ಡಾಕ್ಯುಮೆಂಟ್? 1 ಮಿನಿಟ್. ಆಗಲೇ ಗಲ್ಬೇದ್ ಹೇಳಿದ್ದಿ. ಇದ್ರೊಳಗೆ ನೋಡ್ರಿ, ಪೊಲೀಸ್ ಠಾಣೆ ಸಂಖ್ಯೆ ನಂಬರ್ 63/2022
63/2022 ಒಳಗೆ ಯಾವಾಗ ಇದನ್ನ ಹಿಂದೆ ತಕ್ಕೋಬೇಕಂತೇಳಿ 1 ಮಿನಿಟ್ ಹಿಂದೆ ತಕ್ಕೋಬೇಕಂತ ನಿರ್ಣಯ ಆಯ್ತು ಸರ್ಕಾರದಿಂದ. ಬಜೆಟ್ ಮೇಲೆ ಯಾವ ಕೊಡಕ್ಕೆ ಅಧ್ಯಕ್ಷರೇ? ಎರಡೆರಡು ಬಾರಿ ಮಾತಾಡ್ತಿರಲ್ರಿ ನೀವು. 10 ನಿಮಿಷ ಮಾತಾಡಿದಿರಿ, ಯಾರು ನಿಮ್ಗೆ ಅಬ್ಜೆಕ್ಟ್ ಮಾಡಿಲ್ಲ. ಈಗ ತುಂಬಾ ಜನ ಮಾತಾಡ್ಲಿಕ್ಕಿದ್ದಾರೆ ಬಜೆಟ್ ನಲ್ಲಿ. ಬಜೆಟ್ ನಲ್ಲಿ ತುಂಬಾ ಜನ ಮಾತಾಡ್ಲಿಕ್ಕಿದ್ದಾರೆ. ಅಶ್ವತ್ಥ ಮಾತಾಡ್ಲಿಕ್ಕಿದ್ದಾರೆ. ಮುಗಿಸಿ ಅಲ್ಲ, 20 ಜನ 69 ಮೇಲೆ ಮಾತಾಡಿದ್ದಾರೆ. ನಾವು ಕೂಡ ಬಜೆಟ್ ಮೇಲೆ ಮಾತಾಡ್ಬೇಕು. ನಿನ್ನೆಯಿಂದ ಇಲ್ಲ, ತಾವು ವೇಟ್ ಮಾಡ್ತಾ ಇದ್ದೀವಿ. ನಾವು ಅವ್ರು 10 ನಿಮಿಷ ಯಾರು ಅಬ್ಸ್ಟ್ರಾಕ್ಟ್ ಮಾಡಿಲ್ಲ. ಅವ್ರು ಆರಾಮಾಗಿ ಮಾತಾಡಿದ್ರು. ಇನ್ನೊಂದು ಡಾಕ್ಯುಮೆಂಟ್ ಹಾಕಿ ಇನ್ನೊಂದು ಮತ್ತೆ 10 ನಿಮಿಷ ಮಾತಾಡಬೇಕು ಅಂದ್ರೆ ಇಲ್ಲ ಆಗುದಿಲ್ಲ. ಬಜೆಟ್ ಮೇಲೆ ಮಾತಾಡಬೇಕು. ಅವ್ರು ಆಲ್ರೆಡಿ ಮಾತಾಡಿದ್ದಾರೆ. ಆಲ್ರೆಡಿ ವಿಸ್ತಾರವಾಗಿ ಮಾತಾಡಿದ್ದಾರೆ. ಅಬ್ಜೆಕ್ಟ್ ಯಾರು ಕೂಡ ಹಸ್ತಕ್ಷೇಪ ಮಾಡಿಲ್ಲ. ನೀವು ಥರ್ಡ್ ಟೈಮ್ ಫಸ್ಟ್ ಟೈಮ್ ದಯವಿಟ್ಟು ಪ್ಲೀಸ್ ಅಧ್ಯಕ್ಷರು, ತಾವು ಇರ್ಲಿಲ್ಲ. ಅವ್ರು ಮಾತಾಡುವಾಗ ಯಾರು ಹಸ್ತಕ್ಷೇಪ ಮಾಡಿಲ್ಲ. ಈಗ ನೀವು ಮಾತಾಡಿದ್ರಲ್ಲ, ಮತ್ತೆ ಏನಿದೆ ಸರ್? 1 ಮಿನಿಟ್ ಸರ್, ಒಂದು ಡಾಕ್ಯುಮೆಂಟ್ ಕಾನೂನು ಇದು. ಏನಂತ ಹೇಳೋದು? ಯಾವಾಗ ಕೇಸನ್ನ ವಿಡ್ರಾಲ್ ಮಾಡ್ಕೋಬೇಕಂತ ಸರ್ಕಾರ ನಿಶ್ಚಯ ಮಾಡಿತು, ಅವಾಗ ಪ್ರೊಸೀಜರ್ ಮಾಡುತ್ತಾ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಲೆಟರ್ ಹೋಗುತ್ತಾ, ಈ ಕೇಸನ್ನು ಹಿಂದೆ ತಕ್ಕೊಬೇಕಂತ ಮಾಡೀವಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೊಡ್ರಿ ಅಂತೇಳಿ. ಹಿಂಪಡೆಯಲು ಮನವಿ ಯಾರು ಮಾಡಿದ್ರು? ತನ್ವೀರ್ ಸೇಠ್, ಮಾನ್ಯ ಶಾಸಕರು, ನರಸಿಂಹರಾಜ್ ಕ್ಷೇತ್ರದ ಇವರು ಮನವಿ ಮಾಡಿದ್ರು. 1 ಮಿನಿಟ್ ಸರ್. ಪ್ರಕರಣವನ್ನು ಅಲ್ಲಿ ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೆ ಸರ್? ಡಿಪಾರ್ಟ್ಮೆಂಟ್ ಅಧ್ಯಕ್ಷರೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ ಸರ್. ಡಿಪಾರ್ಟ್ಮೆಂಟ್ ಮಾನ್ಯ ಅಧ್ಯಕ್ಷರೇ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಇದ್ದಾರೆ. 15 ನಿಮಿಷ ಮಾತಾಡಿದ್ದಾರೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ. ಆಯ್ತು ಮಾಡಕತ್ತಿಲ್ಲ. ಏನು ಮಾತಾಡ್ತಿದ್ದೀರಿ? ಸದರಿ ಪ್ರಕರಣವನ್ನು ಹಿಂತೆಗೆದುಕೊಳ್ಳುವುದರಿಂದ ಹಳೇಬಳ್ಳಿ ಪೊಲೀಸ್ ಠಾಣೆಯ ಹದ್ದಿಯು ಮತೀಯವಾಗಿ ಅತಿ ಸೂಕ್ಷ್ಮ ಪೊಲೀಸ್ ಠಾಣೆಯಾಗಿದ್ದರಿಂದ ಈ ಪ್ರದೇಶದ ಜನರಿಗೆ ಕಾನೂನಿನ ಬಗ್ಗೆ ಭಯ ಇಲ್ಲದಂತಾಗಿ ಪುನಃ ಇಂಥ ಘಟನೆಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಹಾಗೂ ಪೊಲೀಸ್ ಇಲಾಖೆಯು ಅಧಿಕಾರಿ ಸಿಬ್ಬಂದಿ ಜನರಿಗೆ ಕಾರ್ಯನಿರ್ವಹಣೆ ಮಾಡಲು ಸಹಜವಾಗಿ ಧೈರ್ಯದಿಂದ ಕಾರ್ಯನಿರ್ವಹಿಸಲು ಕಷ್ಟ ಸಾಧ್ಯವಾಗುತ್ತದೆ. ಅಲ್ಲದೆ ಈ ತರಹ ಘಟನೆಗಳು ಸಂಭವಿಸಿದಲ್ಲಿ ಕರ್ತವ್ಯ ನಿರ್ವಹಿಸಲು ಹಿಂದೇಟು ಹಾಕುವ ಮನೋಭಾವ ಹುಟ್ಟುತ್ತದೆ.